ಈಗ 2,000 ರೂಪಾಯಿ ದುಡ್ಡು ಹಾಕ್ತವ್ರೆ, ವಿಧವೆ ಪೆನ್ಷನ್ ಹಾಕ್ತವ್ರೆ, ಮಕ್ಕಳಿಗೆ ಸ್ಕೂಲ್ ತವಿಂದನೂ ಕೊಟ್ಟವ್ರೆ, ಮಕ್ಳಿಗೆ ಬಟ್ಟೆ ಕೊಟ್ಟವ್ರೆ, ಸ್ಕೂಲ್ ತವಿಂದನೂ ಕೊಟ್ಟವ್ರೆ, ಆಮೇಲೆ ಬಿಸಿ ಊಟ ಕೊಡ್ಸವ್ರೆ, ನಮ್ಮ ಮಕ್ಳಿಗೆ ಓದಿ ಬರ್ದವೆ, ಅದರಿಂದ ನಮಗೆ ಬಟ್ಟೆಗಳು ಕೊಟ್ಟವ್ರೆ ಮಕ್ಕಳಿಗೆ. ನಮಗೀಗ ವಿಧವೆ ವೇತನ ಕೊಡ್ತವ್ರೆ. ನಮ್ಮ ಜಮೀನಿಗೋಸ್ಕರ 20 ವರ್ಷ ಹೋರಾಟ ಮಾಡಿದೆ, ತಾಲೂಕು ಆಫೀಸ್ ಮುಂದೆಗಡೆ ಹೋಗಿ ಬೇಡೀನಿ, ಯಾರೂ ಮನ್ಸಿಗೆ ಹಾಕೊಂಡಿರಲಿಲ್ಲ. ಕೊನೆಗೆ ಹೋಗಿ ನಮ್ಮ ರಂಗನಾಥ ಸ್ವಾಮಿಯವರು ನಮ್ಮ ಊರಿಗೆ ಬಂದಾಗ ನಾನು ಅವ್ರನ್ನ ಹೋಗಿ 3-4 ಸತಿ ನಾನು ಕೇಳ್ಕೊಂಡೆ, ಕೈ ಮುಗ್ದು, ನಮ್ಮ ಜಮೀನು ಈ ಥರ ಹಾಳಾಗೋಯ್ತದೆ ಸ್ವಾಮಿ, ನಮಗೆ ಖಾತೆ ಆಗಿಲ್ಲ, ಮಾಡಿಸ್ಕೊಡಿ ಸ್ವಾಮಿ ಅಂತ. ಆಯ್ತಮ್ಮ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನನ್ನ ಮಕ ನೋಡಿ ಅವರು 5-6 ಸತಿ ನಾನು ಕೇಳ್ಕೊಂಡಿದ್ದಕ್ಕೆ ಊರಿಗೆ ಬಂದಾಗ ನಾನು ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ಅವರು ಸೆಕ್ರೆಟ್ರಿ ಸಾಹೇಬ್ರಿಗೆ ಹೇಳಿ ಆ ಜಮೀನ ನಮಗೆ ನಮ್ಮದು 5-6 ಮನೆ ಗ್ರಾಮ ಜನಕ್ಕೆ ಒಳ್ಳೇದಾಗಂತೆ ನಮಗೆ ತೋಟಿ ನಮ್ಮತಿ ಜಮೀನು ಖಾತೆ ಮಾಡಿಸ್ಕೊಟ್ಟವ್ರೆ ಸ್ವಾಮಿ. ಅದು ಅಳತೆ ಆಗಬೇಕು, ಅವ್ರ ಕಡೆಯಿಂದನೇ ನಮಗೆ ಒಳ್ಳೇದಾಗಬೇಕು. ನಮ್ಗೆ ಒಳ್ಳೇದಾಗಿ ಮಾಡಿಕೊಟ್ಟವ್ರೆ ಸ್ವಾಮಿ. ನಮಗೆ 2,000 ರೂಪಾಯಿ ಬಂದಿತ್ತು, ಅನುಕೂಲ ಆಯಿತು. ಮಾತ್ರೆ ತೊಗೋತೀವಿ, ಆಸ್ಪತ್ರೆಗೆ ತೋರಿಸ್ಕೊತಾ ಇದ್ದೀವಿ, ಅದರಿಂದ ನಮಗೂ ತುಂಬ ಹೆಲ್ಪ್ ಆಗಿದೆ ಸ್ವಾಮಿ. 2,000 ರೂಪಾಯಿಂದ 2 ಕೋಟಿನೇ ಥರನೇ ನಮಗೆ ಸಮಸ್ಯೆ ಬಗೆಹರಿತಾ ಇದೆ ಸ್ವಾಮಿ. ನಮ್ಮ ಜೀವನ ಅದರಿಂದ ಅನುಕೂಲ ಆಯ್ತಾಯಿದೆ. ಅವ್ರ ಕಡೆಯಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ, ಒಳ್ಳೇದಾಗಿದೆ. ನಮ್ಗೆ ಆ ಸರ್ಕಾರನೇ ಬರಬೇಕು, ಕಾಂಗ್ರೆಸ್ ಸರ್ಕಾರನೇ ನಮ್ಗೆ ಬೇಕು. ನಮ್ಗೆ ಅವರೇ ಇರಬೇಕು. ನಮ್ಗೆ ಒಳ್ಳೇದು ಮಾಡ್ತಾವ್ರೆ, ಬಡವ್ರನ್ನೆಲ್ಲ ಕೈ ಹಿಡಿತಾವ್ರೆ, ಬಡವ್ರಿಗೆ ಹೆಲ್ಪ್ ಮಾಡ್ತಾವ್ರೆ, ಅಂಥವರೇ ಬೇಕು ಸ್ವಾಮಿ ನಮಗೆ.